ರಶ್ಮಿಕಾ ಮಂದಣ್ಣ ಮದುವೆ ಆದ್ಮೇಲೆ ತುಂಟಿ ಆದ್ರ. ಕಾಕ್ಟೇಲ್ 2 ಸಿನಿಮಾ ಇವೆಂಟ್ ಅಲ್ಲಿಯೇ ಓಪನ್ ಆಗಿ ಆ ಕೆಟ್ಟ ಪದ ಬಳಕೆ ಮಾಡಿರೋದು ಯಾಕೆ? ಆ ವೈರಲ್ ವಿಡಿಯೋದಲ್ಲಿ ಏನಿದೆ ಕಂಪ್ಲೀಟ್ ಸ್ಟೋರಿ ಹೇಳ್ತೀವಿ ನೋಡಿ. ರಶ್ಮಿಕಾ ಮಂದಣ್ಣ ಮದುವೆ ಆದ್ಮೇಲೆ ಬೋಲ್ಡ್ ಆದ್ರ ಅಥವಾ ಮದುವೆಗೂ ಮೊದಲು ಆಫ್ ಸ್ಕ್ರೀನ್ ಹೀಗೆ ಇದ್ರ? ಈ ಪ್ರಶ್ನೆಗಳು ಈಗ ಕಾಡ್ತಾ ಇದೆ. ಯಾಕಂದ್ರೆ ಮಾಧ್ಯಮಗಳ ಕ್ಯಾಮರಾ ಮುಂದೆಯೇ ರಶ್ಮಿಕಾ ಮಂದಣ್ಣ ಎಫ್ ಅನ್ನುವ ಪದ ಬಳಕೆ ಮಾಡಿದ್ದಾರೆ. ಇದು ಅರ್ಥ ಆದ್ಮೇಲೆ ಅದನ್ನ ಮ್ಯೂಟ್ ಮಾಡಿ ಅಂತಲೂ ಹೇಳಿದ್ದಾರೆ. ಇದೊಂದು ಘಟನೆ ಆದ್ರೆ ಇದೇ ಸ್ಟೇಜ್ ಮೇಲೆ ಶಾಹಿದ್ ಕಪೂರ್ ರಶ್ಮಿಕಾ ಭುಜದ ಮೇಲೆ ಕೈ ಹಾಕಲು ಮುಂದಾಗ್ತಾರೆ. ಆದ್ರೆ ರಶ್ಮಿಕಾ ಆ ಕೂಡಲೇ ಅದನ್ನ ತಡೀತಾರೆ. ಮರುಕ್ಷಣವೇ ಪಕ್ಕದಲ್ಲಿದ್ದ ಮತ್ತೊಬ್ಬರು ಭುಜದ ಮೇಲೆ ಕೈ ಇಡ್ತಾರೆ. ಆಗ ರಶ್ಮಿಕಾ ಏನೂ ಹೇಳೋದಿಲ್ಲ. ಏನಿದು ಅನ್ನೋ ಪ್ರಶ್ನೆ ರಶ್ಮಿಕಾ ಅವರ ಸದ್ಯದ ಈ ವರ್ತನೆಯಿಂದಲೇ ಹುಟ್ಟಿಕೊಳ್ಳುತ್ತಿವೆ. ರಶ್ಮಿಕಾ ಮಂದಣ್ಣ ವೇದಿಕೆ ಮೇಲೆ ಕೆಟ್ಟ ಪದ ಬಳಕೆ ಮಾಡಿರೋದು ಇಲ್ವೇ ಇಲ್ಲ. ಕನ್ನಡದಲ್ಲಿ ಕೆಲಸ ಮಾಡುವಾಗಲೂ ಆ ರೀತಿ ಮಾತನಾಡಿರೋದೇ ಇಲ್ವಾ? ಆದರೆ ಮದುವೆ ಬಳಿಕ ರಶ್ಮಿಕಾ ಕೆಟ್ಟ ಪದ ಬಳಕೆ ಮಾಡಿದ್ದಾರೆ. ನಟಿ ಕೃತಿ ಸೋನಂ ಜೊತೆಗೆ ರಶ್ಮಿಕಾ ಸ್ನೇಹ ಚೆನ್ನಾಗಿದೆ. ಕಾಕ್ಟೇಲ್ 2 ಚಿತ್ರದಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ದಾರೆ. ಶಾಹಿದ್ ಕಪೂರ್ ಸಹ ಈ ಸಿನಿಮಾದಲ್ಲಿ ಇದ್ದಾರೆ. ಈ ಮೂವರು ಇರೋ ಸಿನಿಮಾದ ಸಾಂಗ್ ರಿಲೀಸ್ ಇವೆಂಟ್ ಇತ್ತೀಚೆಗೆ ನಡೆದಿದೆ. ಇದೇ ಕಾರ್ಯಕ್ರಮದಲ್ಲಿ ರಶ್ಮಿಕಾ ಮಂದಣ್ಣ ಮಾತಾಡ್ತಾನೆ ಹೋಗಿದ್ದಾರೆ. ಕೃತಿ ಸನಂ ಬಗ್ಗೆನೂ ಹೊಗಳ್ತಾ ಹೋಗಿದ್ದಾರೆ. ಇದೇ ಸಮಯದಲ್ಲಿಯೇ ನೀವು ಹಾಟ್ ಆಗಿದ್ದೀರಾ, ಇದು ಜಗತ್ತಿಗೆ ಗೊತ್ತೇ ಇದೆ, ಹಾಗೆ ನೀವು FUCK ಹಾಟ್ ಆಗಿದ್ದೀರಿ ಅಂತಲೂ ಹೇಳ್ತಾರೆ. ಆದರೆ ಇದನ್ನ ಹೇಳಿದಾದ್ಮೇಲೆ ಇದು ತಪ್ಪು ಅಂತ ಗೊತ್ತಾಗಿದೆ. ಅದಕ್ಕೇನೆ ಆ ಕೂಡಲೇ ಬಾಯಿ ಮುಚ್ಚಿಕೊಂಡ ರಶ್ಮಿಕಾ ಮಂದಣ್ಣ ಇದೆಲ್ಲ ಮ್ಯೂಟ್ ಮಾಡಿ ಅಂತ ಮಾಧ್ಯಮಗಳ ಕ್ಯಾಮರಾ ಮುಂದೆ ಹೇಳಿದ್ದಾರೆ. ಈ ಮಾತಿನ ವಿಡಿಯೋ ಈಗ ವೈರಲ್ ಆಗಿದೆ. ರಶ್ಮಿಕಾ ಮಂದಣ್ಣ ಹೀಗೆಲ್ಲ ಮಾತನಾಡಿದ್ದಾರೆ ಅನ್ನೋದೇ ಹೈಲೈಟ್ ಆಗಿದೆ. ಇದೇ ರೀತಿಯ ಇನ್ನೂ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ರಶ್ಮಿಕಾ ಮಂದಣ್ಣ, ಕೃತಿ ಸೆನಂ, ಶಾಹಿದ್ ಕಪೂರ್ ವೇದಿಕೆ ಮೇಲೆ ನಿಂತಿದ್ದಾರೆ. ಆದರೆ ಇದೇ ಸಮಯದಲ್ಲಿ ಶಾಹಿದ್ ಕಪೂರ್ ಪಕ್ಕದಲ್ಲಿ ನಿಂತ ರಶ್ಮಿಕಾ ಭುಜದ ಮೇಲೆ ಕೈ ಹಾಕಲು ಮುಂದಾಗ್ತಾರೆ. ಆದರೆ ರಶ್ಮಿಕಾ ಮಂದಣ್ಣ ಸಹಿಸಿಕೊಳ್ಳೋದಿಲ್ಲ, ಅದನ್ನು ತಡೀತಾರೆ. ಆದರೆ ಇದೇ ವೇದಿಕೆ ಮೇಲೆ ಚಿತ್ರತಂಡದ ಮತ್ತೊಬ್ಬ ಸದಸ್ಯ ಇರ್ತಾರೆ. ಅವರು ರಶ್ಮಿಕಾ ಭುಜದ ಮೇಲೆ ಕೈ ಹಾಕ್ತಾರೆ. ಆಗ ರಶ್ಮಿಕಾ ಮಂದಣ್ಣ ಸುಮ್ಮನೆ ಇರ್ತಾರೆ. ಈ ಕಾರಣಕ್ಕೇನೆ ಈ ವಿಡಿಯೋ ಕೂಡ ವೈರಲ್ ಆಗ್ತಿದೆ. ರಶ್ಮಿಕಾ ಮಂದಣ್ಣ ಅವರ ಈ ನಡೆಗಳ ಬಗ್ಗೆ ಮತ್ತು ಆಕೆ ಬಳಸಿದ ಆ ಕೆಟ್ಟ ಪದದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ NCIB ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.